ಹಲೋ. ಇನ್ನೇನು ಮಾವಿನಕಾಯಿ ಸೀಸನ್ ಬಂತು ಅಲ್ವಾ? ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನಕಾಯಲ್ಲಿ ಮಾವಿನ ಹಣ್ಣಲ್ಲಿ ವೆರೈಟಿ ಡಿಶ್ಗಳು ರೆಡಿ ಆಗುತ್ತೆ ಮನೇಲಿ. ಹಾಗೆ ನಮ್ಮ ಮನೇಲಿ ಮೊದಲನೇ ಸಲ ಮಾವಿನಕಾಯಿ ತಂದಿದ್ದರಿಂದ ನನ್ನ ಫೇವ್ರೇಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಏನೇನು ಅಂದರೆ, ಇಲ್ಲಿ ನಾನು ನಾರ್ಮಲ್ ಚಿತ್ರಾನ್ನಕ್ಕೆ ಏನೇನು ಬೇಕು, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಮತ್ತು ಕೊತ್ತಂಬರಿ, ಹಾಗೆ ಒಂದು ದಪ್ಪ ಸೈಜಿನ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ ಮತ್ತು ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಬೇಕು. ಆ್ಯಂಡ್ ಒಗ್ಗರಣೆಗೆ ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಈರುಳ್ಳಿನೆಲ್ಲ ತುಂಬ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಕೂಡ, ಬೆಳ್ಳುಳ್ಳಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಚಿತ್ರಾನ್ನಕ್ಕೆ. ಸೊ ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ. ಸೊ ಎಣ್ಣೆ ಬಿಸಿ ಆಗಿದ ನಂತರ ನಾನು ಮೊದಲಿಗೆ ಕಡಲೆಬೀಜ ಮತ್ತು ಕಡಲೆಬೇಳೆನ ಒಂದು ಒಗ್ಗರಣೆ ಹಾಕ್ಕೊಳ್ತೀನಿ. ಇದು ಕ್ರಿಸ್ಪಿಯಾಗಿ ಬಂದರೆ ಅಂದರೆ ಚಿತ್ರಾನ್ನ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೀಸನ್ ಬಂತು ಅಂದರೆ ಉಪ್ಪಿನಕಾಯಿ ಕೂಡ ಹಾಕ್ತಾರೆ. ಹಾಗೆ ಮಾವಿನಕಾಯಲ್ಲಿ ಮಕ್ಕಳಿಗೆ ವೆರೈಟಿ ಡಿಶ್ ಮಾಡ್ತಾರೆ. ಆ ರೀತಿ. ಆದರೆ ಮೊದಲು ಮಾವಿನಕಾಯಿ ಬಂದ ತಕ್ಷಣ ಎಲ್ಲ ಲೇಡೀಸು ಟ್ರೈ ಮಾಡೋದೇ ಮಾವಿನಕಾಯಿ ಚಿತ್ರಾನ್ನ. ಬೆಳಗಿನ ತಿಂಡಿ ಏನು ಮಾಡೋದು ಅನ್ನೋ ಯೋಚನೆಯಲ್ಲಿ ಅರ್ಧ ದಿನ ಕಳೆದೋಗ್ಬಿಡುತ್ತೆ. ಈ ರೀತಿ ಏನಾದರೂ ಹೊಸದಾಗಿ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಈಗ ನೋಡಿ ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಇಲ್ಲಿ ಕರಿಬೇವು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು, ಎಣ್ಣೆ ಫೇಸ್ ಕಾರತ್ತೆ. ಹಾಗೆ ಮೆಣಸಿನ್ಕಾಯಿ, ಈ ಕಡಲೆಬೀಜ, ಕಡಲೆಬೇಳೆ ಮೊದಲೇ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು, ಅದು ಕ್ರಿಸ್ಪಿ ಆಗುತ್ತೆ. ಆ ನಂತರ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ಅದಾದ ನಂತರ ನೋಡಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು. ಈ ರೀತಿ ಬರುತ್ತೆ ಕಲರ್ಫುಲ್ಲಾಗಿ. ಲೆಮನ್ ಕೂಡ ಯೂಸ್ ಮಾಡ್ಬೋದು, ಹಾಗೆ ಹುಣಸೆಹಣ್ಣು, ಹಾಗೆ ನಾನು ಚಿತ್ರಾನ್ನಕ್ಕೆ ಟೊಮೊಟೊ ಎಲ್ಲ ಯೂಸ್ ಮಾಡ್ತೀನಿ. ಬಟ್ ಮಾವಿನಕಾಯಲ್ಲಿ ಸಿಗೋ ಟೇಸ್ಟೇ ಬೇರೆ ರೀತಿ ಇರುತ್ತೆ. ಹಾಗೆ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದ್ರದ್ದು ವಾಸನೆ ಏನಿರುತ್ತೆ ಅದೆಲ್ಲ ಹೋಗಿ ಒಂದು ಕಂದು ಬಣ್ಣಕ್ಕೆ ಬರಬೇಕು. ಆ್ಯಂಡ್ ಇನ್ನೊಂದು ಟಿಪ್ಸು, ಈರುಳ್ಳಿ ಬೇಗನೆ ಬೇಯಬೇಕು ಅಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಅದೇನೋ ಗೊತ್ತಿಲ್ಲ, ಹೇಳ್ತಾರೆ ಆ ರೀತಿ. ಸೊ ನಾನು ಯಾವಾಗಲೂ ಉಪ್ಪು, ಅರಿಶಿನ ಮೊದಲೇ ಹಾಕ್ಕೊಳ್ತೀನಿ. ಆಗ ಈರುಳ್ಳಿ ತುಂಬ ಚೆನ್ನಾಗಿ ನೋಡಿ ಈ ಥರ ಬೇಯುತ್ತೆ. ನಾನಿಷ್ಟು ಒಂದು ಕಂದು ಬಣ್ಣ ಬರೋ ಗಂಟ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಇನ್ನೂ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೋಡಿ ಈ ರೀತಿ ಕಾಣಿಸ್ತಿದೆ. ತುಂಬ ಕಲರ್ಫುಲ್ ಆಗಿದೆ ಅಲ್ವಾ? ಚಿತ್ರಾನ್ನ ಮಾಡೋದೇನು 5 ಮಿನಿಟ್ಸಲ್ಲೆಲ್ಲ ಮಾಡ್ಕೊಬೋದು ಅಲ್ವಾ? ಆ ರೀತಿ. ಯಾಕೆ ಅಂದರೆ ಎಲ್ಲ ಟೈಮಲ್ಲೂ ಚಿತ್ರಾನ್ನನೇ ಕೊಟ್ಟರೆ ಇಷ್ಟಪಡಲ್ಲ. ನಾನು ನೋಡಿ ಈಗ ಮಾವಿನಕಾಯಿ ತುರಿದಿರುವಂತಹ ಒಂದು ಪೂರ ಮಾವಿನ ಹಣ್ಣು, ಈ ಮಾವಿನಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಏನಂದರೆ ಸಿಕ್ಕಾಕೊಳ್ಳುತ್ತೆ. ಸ್ವಲ್ಪನೇ ನಾವು ಅದನ್ನು ಬಾಡಿಸ್ಕೊಬೇಕಾಗತ್ತೆ. ನೋಡಿ ಕಲರೆಲ್ಲ ತುಂಬ ಚೆನ್ನಾಗಿ ಬಂತು. ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ಕೊಬೇಕು. ಬೆಳಗ್ಗೆನೇ ಅರಿಶಿನ ಖಾಲಿ ಹೋಗಿತ್ತು, ನಾನು ನೋಡಿಕೊಂಡೇ ಇಲ್ಲ. ಸೊ ಆ ಅರಿಶಿನಕ್ಕೆ ಅಂದರೆ ಕವರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ನೀರು ಹಾಕಬಾರ್ದು ಬಟ್ ಅರಿಶಿನ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಬರಲ್ಲ. ಸೊ ಮತ್ತು ಚೆನ್ನಾಗೂ ಕಾಣಿಸಲ್ಲ. ಸೊ ನಾನು ಈ ರೀತಿ ಮಾಡಿದೆ. ಹಾಗೆ ಮೇಲೆ ಕೊತ್ತಂಬರಿ. ನೋಡಿ ನಮ್ಮ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಗ್ರೇವಿ ರೆಡಿ ಆಯಿತು. ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಕೂಡ ತಿನ್ಕೊಬೋದು. ಸ್ವಲ್ಪ ಫ್ರೈ ಮಾಡೋಕ್ಕೆ ಇಡಬೇಕು. ಆ್ಯಂಡ್ ಲಾಸ್ಟಲ್ಲಿ ನಾನು ಏನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಗೊತ್ತಾ? ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಚಿತ್ರಾನ್ನ ಆಗಲಿ ಅವಲಕ್ಕಿ ಮಾಡೋದ್ರಾಗಲಿ ನಾವು ಈ ಏನಿದೆ ತೆಂಗಿನ ತುರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿರೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಹಾಗೆ ನಮ್ಮ ಈ ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು. ಹಾಗೆ ರೈಸ್ಗೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆದರೆ